ಮನೆಗೆ ಬಡತನ ಬರಲು 21 ಮುಖ್ಯ ಕಾರಣಗಳು. ಮನೆಯಲ್ಲಿ ಹರಿದು ಹೋದ ಬಟ್ಟೆಗಳನ್ನು ಅಥವಾ ಹರಿದ ಚಪ್ಪಲಿಗಳನ್ನು ಧರಿಸಬೇಡಿ. ಇದರಿಂದ ದಾರಿದ್ರ್ಯ ಹೆಚ್ಚಾಗುತ್ತದೆ. ರಾತ್ರಿ ಹೊತ್ತು ಕೈಕಾಲುಗಳ ಉಗುರುಗಳನ್ನು ತೆಗೆಯಬೇಡಿ. ಅಪ್ಪಿತಪ್ಪಿಯೂ ಮನೆ ಒಳಗೆ ತೆಗೆದಂತಹ ಉಗುರನ್ನು ಬೀಳಿಸಬಾರದು. ಇದು ಮಾಟ ಮಂತ್ರಕ್ಕೆ ಸಮಾನ ಎಂದು ಹೇಳುತ್ತಾರೆ. ಹಾಲಿನ ಪಾತ್ರೆ ತಳ ಹಿಡಿಯದಂತೆ ನೋಡಿಕೊಳ್ಳಿ. ಕೆಲವೊಮ್ಮೆ ಹಾಲು ಕಾಯಿಸಲು ಇಟ್ಟು ಮರೆತು ಹಾಲು ತಳ ಹಿಡಿದು ಸೀಕಲು ವಾಸನೆ ಬರುವ ಸಾಧ್ಯತೆ ಇರುತ್ತದೆ. ಹೂ ಹಾಗೂ ತುಳಸಿಯನ್ನು ಬಿರುಬಿಸಿಲಿನಲ್ಲಿ ಕೀಳಬೇಡಿ. ಶುಕ್ರವಾರದಂದು ತುಳಸಿಯನ್ನು ಕೀಳಲೇಬಾರದು. ಹೆಣ್ಣು ಮಕ್ಕಳು ತುಳಸಿಯನ್ನ ಕೀಳಬಾರದು. ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ದುಡ್ಡನ್ನು, ವೀಳ್ಯದೆಲೆ, ಪೂಜಾ ಸಾಮಗ್ರಿಗಳನ್ನು ಇಡಬಾರದು. ಮನೆ ಮಂದಿಯೆಲ್ಲ ಸೂರ್ಯೋದಯಕ್ಕೆ ಮುಂಚಿತವಾಗಿ ಹಾಸಿಗೆಯಿಂದ ಏಳುವ ಅಭ್ಯಾಸ ಒಳ್ಳೆಯದು. ಮುಸ್ಸಂಜೆ ವೇಳೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಸುಕು ಹೊದ್ದು ಮಲಗಬಾರದು. ಇದರಿಂದ ದಾರಿದ್ರ್ಯ ಲಕ್ಷ್ಮಿಯು ಮನೆಯಲ್ಲಿ ನೆಲೆಸುತ್ತಾಳೆ. ಕುಂಕುಮ ಇಲ್ಲದ ಹಣೆಯನ್ನು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಗಂಡನಿಗೆ ತೋರಿಸಬಾರದು. ಮುತ್ತೈದೆಯರ ಹಣೆಯಲ್ಲಿ ಸದಾ ಕುಂಕುಮವಿರಬೇಕು. ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಮನೆಯ ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಬೇಕು. ಮನೆಯ ಮುಖ್ಯದ್ವಾರದ ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬೇಡಿ. ಮನೆಯ ಮಂದಿ ಹೊಸ್ತಿಲ ಮೇಲೆ ನಿಲ್ಲದಂತೆ ತಿಳಿ ಹೇಳಿ. ಹೊಸ್ತಿಲ ಮೇಲೆ ನಿಂತು ಯಾರಿಗೂ ದಾನ ಮಾಡಬೇಡಿ. ಹೆಣ್ಣು ಮಕ್ಕಳು ಯಾವಾಗಲೂ ಮನೆಯಲ್ಲಿ ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಇರಬಾರದು ಹಾಗೂ ತಲೆಯನ್ನು ಬಾಗಿಲ ಮೆಟ್ಟಿಲ ಮೇಲೆ ಕುಳಿತು ಬಾಚಿಕೊಳ್ಳಬಾರದು. ಸೂರ್ಯ ಮುಳುಗಿದ ಮೇಲೆ ಮನೆಯ ಕಸವನ್ನ ಗುಡಿಸಬೇಡಿ. ಗುಡಿಸಿದ ಕಸವನ್ನು ಹೊರಹಾಕಬೇಡಿ. ಪೊರಕೆಯನ್ನು ಕಾಲಿಗೆ ತಾಗುವಂತೆ ಎಲ್ಲೆಂದರಲ್ಲಿ ಇಡಬೇಡಿ. ಅಕಸ್ಮಾತ್ ಕಾಲಿಗೆ ತಾಗಿದರೆ ಪೊರಕೆಗೆ ನಮಸ್ಕರಿಸಿ. ಪೊರಕೆಯನ್ನು ತುಳಿಯೋದ್ರಿಂದ ಲಕ್ಷ್ಮೀದೇವಿಯೂ ಕೋಪಗೊಂಡು ಹೊರ ಹೋಗುತ್ತಾಳೆ ಎನ್ನಲಾಗುತ್ತದೆ. ಚಪ್ಪಲಿಯನ್ನು ಮನೆಯ ಮುಂದೆ ಮಗುಚಿ ಹಾಕಬೇಡಿ. ಬಾಗಿಲಿನ ಅಕ್ಕಪಕ್ಕ ಚಪ್ಪಲಿಗಳನ್ನು ರಾಶಿ ಹಾಕಬೇಡಿ. ಸ್ವಲ್ಪ ದೂರದಲ್ಲಿ ಬಿಡಿ. ರಂಗೋಲಿ ಹಾಕದೆ ಬಾಗಿಲ ಹೊಸ್ತಿಲನ್ನು ಹಾಗೆ ಬಿಡಬೇಡಿ. ಹೀಗೆ ಹೊಸ್ತಿಲ ಪೂಜೆ ಮಾಡದಿದ್ದರೆ ಲಕ್ಷ್ಮಿಯು ಒಳಬರುವುದಿಲ್ಲ. ಸೂತಕದ ಸಮಯದಲ್ಲಿ ಮಾತ್ರ ಹೊಸ್ತಿಲ ಪೂಜೆ ನಿಷಿದ್ಧ. ಗೋಡೆಯ ಮೇಲೆ ಹೊರಗೆ ಮತ್ತು ಒಳಗಡೆ ಕಪ್ಪು ಬಣ್ಣದಿಂದ ವಿಕಾರವಾಗಿ ಚಿತ್ರಗಳನ್ನು ಬರೆಯಬೇಡಿ. ನಿಮ್ಮ ಪಾದಗಳನ್ನು ನೆಲಕ್ಕೆ ಸವರಿಕೊಂಡು ನಡೆದಾಡಬೇಡಿ. ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಿರಿ. ಆದಷ್ಟು ದಡದಡ ಶಬ್ದ ಬರದಂತೆ ನಡೆಯಿರಿ. ಶುಕ್ರವಾರದಂದು ಯಾರಿಗೂ ದುಡ್ಡನ್ನು ಸಾಲವಾಗಿ ಕೊಡಬೇಡಿ. ಕೊಡಲೇಬೇಕಾದಂತಹ ಸಂದರ್ಭ ಬಂದಾಗ ದೇವರ ಮುಂದಿಟ್ಟು ಅನಿವಾರ್ಯ ಸಂದರ್ಭಕ್ಕೆ ಕೊಡುತ್ತಿದ್ದೇನೆ ಎಂದು ಪ್ರಾರ್ಥಿಸಿ ಕೊಡಿ. ಮಾಂಸಾಹಾರಿಗಳಾಗಿದ್ದರೆ ವಾರ ಒಪ್ಪತ್ತು ಮಾಡುವ ದಿನ ಮನೆಯಲ್ಲಿ ಮಾಂಸಾಹಾರ ಮಾಡಬೇಡಿ ಹಾಗೂ ಸೇವಿಸಬೇಡಿ. ವರ್ಷದಲ್ಲಿ ಒಮ್ಮೆಯಾದರೂ ಮನೆ ದೇವರು ಇರುವ ಸ್ಥಳಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಂಡು ಬನ್ನಿ. ಹಿರಿಯರು ಹಿಂದಿನಿಂದ ನಡೆಸಿಕೊಂಡು ಬಂದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯಗಳನ್ನು ಮುಂದುವರಿಸಿಕೊಂಡು ಹೋಗಿ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.